ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ 4 ಟಕ್ ಬ್ಲೌಸನ್ನು ಸ್ಟಿಚ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಫಸ್ಟ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟಲ್ಲಿ ಇನ್ನೊಮ್ಮೆ ಕಚ್ಚ ಹಾಕಿಕೊಂಡ ಅಷ್ಟು ಜಾಗವನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟಲ್ಲಿ ಈಗ ಟಕ್ಸ್ ಹಾಕಲಿಕ್ಕೆ 4.5 ಇಂಚು ಅಗಲ 3.5 ಇಂಚು ಉದ್ದದ ಟಕ್ಸ್ ಹಾಕೊಳ್ಳೋಣ. ಅರ್ಧ ಇಂಚ್ ಗ್ಯಾಪಲ್ಲಿ ಟಕ್ಸ್ ಹಾಕೊಳ್ಳೋಣ. ಎರಡು ಕಡೆನೂ ಟಕ್ಸ್ ಹಾಕೊಳ್ಳೋಣ. ಸ್ಲೀವ್ ಕೂಡ ಹಾಗೇನೆ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಆಮೇಲೆ ಕಚ್ಚಿನ ಹತ್ರ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಟಕ್ಸಿನ ಮಾರ್ಕನ್ನು ಕಟಿಂಗ್ ಮಾಡುವಾಗಲೇ ತಿಳಿಸಿಕೊಟ್ಟಿದ್ದೇನೆ. ಇನ್ನೊಂದು ಸಲ ಹೇಳ್ತೇನೆ. 2.5 ಇಂಚು, ಅಲ್ಲಿಂದ 4 ಇಂಚು, ಅದರ ಮಿಡ್ಲ್ 2 ಇಂಚು, ಮೇಲ್ಗಡೆಯಿಂದ 11 ಇಂಚು, ಸೈಡ್ ಟಕ್ಸಿಗೋಸ್ಕರ 1.25 ಇಂಚು ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೇನೆ. ಅದೇ ರೀತಿ ಇನ್ನೊಂದು ಕಡೆನೂ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಬಟನ್ ಪಟ್ಟಿ ಹತ್ರ ಟಕ್ಸ್ ಇರ್ತದಲ್ಲ, ಅದು 1/4 ಇಂಚು ಅಗಲದಲ್ಲಿ ಹಾಕೊಳ್ತಿದ್ದೇನೆ. 2 ಪೀಸನ್ನು ಒಟ್ಟೊಟ್ಟಿಗೆ ಟಕ್ಸ್ ಹಾಕ್ಕೊಳ್ತಿದ್ದೇನೆ. ಕೆಳಗಡೆ ಟಕ್ಸ್ 1/4 ಇಂಚು ಅಗಲ ಇಟ್ಕೊಂಡು ಟಕ್ಸ್ ಹಾಕ್ಕೊಳ್ತಿದ್ದೇನೆ. ಸೈಡ್ ಟಕ್ಸ್ ಕೂಡ 1/4 ಇಂಚ್ ಗ್ಯಾಪಲ್ಲಿ ಸ್ಟಿಚ್ ಹಾಕೊಳ್ಳೋಣ. ಆರ್ಮ್ ಹೋಲ್ ಟಕ್ಸ್ ಕೂಡ 1/4 ಇಂಚ್ನ ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಆರ್ಮ್ ಹೋಲ್ ಟಕ್ಸನ್ನು ಡಬಲ್ ಸ್ಟಿಚ್ ಹಾಕೊಳ್ಳೋಣ. ಟಕ್ಸ್ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳೋಣ. 2 ಪೀಸ್ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳೋಣ. ಟಕ್ಸ್ಗಳೆಲ್ಲ ಕರೆಕ್ಟಾಗಿ ಒಂದೇ ರೀತಿ ಆಗಿದೆಯಾ ಅಂತ ನೋಡ್ಕೊಳ್ಳೋಣ. ಕರೆಕ್ಟ್ ಆಗಿಲ್ಲ ಅಂದರೆ ಕರೆಕ್ಟ್ ಮಾಡ್ಕೊಳ್ಳೋಣ. ಕರೆಕ್ಟ್ ಆಗಿದೆ. ಈಗ ಫ್ಯಾಷನ್ ಪಟ್ಟಿ ಕಟ್ ಮಾಡ್ಕೊಂಡಿದ್ದೇವೆ. 1 ಪೀಸ್ ಅಷ್ಟೇ ಕಟ್ ಮಾಡ್ಕೊಂಡಿದ್ದೇವೆ. ಉಳಿದ 2 ಪೀಸನ್ನು ಕಟ್ ಮಾಡ್ಕೊಳ್ಳೋಣ. ಎದುರು ಬದುರು ಇಟ್ಕೊಂಡು ಸಿಂಗಲ್ ಪೀಸನ್ನು ಇಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಸ್ಲೀವ್ ರೆಡಿ ಆಯಿತು. ಫ್ರಂಟ್ ಟಕ್ಸ್ ಹಾಕಿ ಆಯಿತು. ಈಗ ಇದನ್ನು ಎದುರು ಬದುರು ಇಟ್ಕೊಳ್ಳೋಣ.
ಹೀಗೆ ಇದನ್ನು ಈಗ ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇಷ್ಟು ಗ್ಯಾಪ್ ಇಟ್ಕೊಳ್ಬೇಕು. ಇಲ್ಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೊಳ್ಳೋಣ. ಹಾಗೆಯೇ ಈ ಕಡೆ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಇದನ್ನು ಅದರ ಮೇಲ್ಗಡೆ ಹೀಗೆ ಹಾಕಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಇದಿಷ್ಟ ಆಯಿತು. ಈಗ ಲೆಂತ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಳೋಣ. ಕರೆಕ್ಟ್ ಇದೆ. ಈ ಕಡೆನೂ ಕರೆಕ್ಟ್ ಇದೆಯಾ ನೋಡ್ಕೊಳ್ಳೋಣ. ಕರೆಕ್ಟ್ ಇದೆ. ಒಮ್ಮೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟ್ ಇದೆ. ಇಲ್ಲಿ ಸ್ಟಿಚ್ಗೆ ಹೋಗ್ತದೆ, ಸಾಕಾಗ್ತದೆ. ಆಮೇಲೆ ಇಲ್ಲಿ ಆರ್ಮ್ ಹೋಲ್ ಹತ್ರನೂ ಕರೆಕ್ಟಾಗಿದೆ. ಈಗ ಇದನ್ನು ಫಿನಿಶ್ ಮಾಡ್ಕೊಳ್ಳೋಣ. ಇಲ್ಲಿ ಮೇಲ್ಗಡೆ ಒಂದು ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ. ಈಗ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಕವರ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ಳೋಣ. ಈಗ ಈ ಸೈಡ್ ಕೂಡ ಹಾಗೇನೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ಳೋಣ. ಇಲ್ಲಿ ಶೇಪ್ ಇರ್ತದಲ್ಲ, ಅಲ್ಲಿ ಸಣ್ಣ ಸಣ್ಣ ಕಚ್ ಹಾಕೊಳ್ಳೋಣ ಎರಡೂ ಕಡೆನೂ. ಈಗ ಉಲ್ಟಾ ಮಾಡ್ಕೊಳ್ಳೋಣ. ಎರಡು ಪೀಸನ್ನು ಉಲ್ಟಾ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಮೇಲ್ಗಡೆಗೆ ಕೆಳಗಡೆಯಿಂದ ಇಲ್ಲೊಂದು ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ. ಈ ಕಡೆನೂ ಹಾಕೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋಣ. ಈಗ ಗುಬ್ಬಿ ಪಟ್ಟಿ ಮತ್ತು ಕಾಜಾ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ಗುಬ್ಬಿ ಪಟ್ಟಿಗೆ ಮತ್ತು ಕಾಜಾ ಪಟ್ಟಿಗೆ ರೆಡಿ ಆಯಿತು. ಈಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಹೀಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲೊಂದು ಸಣ್ಣ ನೆರಿಗೆ ಕೊಟ್ಕೊಳ್ಳೋಣ. ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಓಪನ್ ಮಾಡಿಕೊಂಡು ಮೇಲ್ಗಡೆ ಪ್ರೆಸ್ ಸ್ಟಿಚ್ ಹಾಕೊಳ್ಳೋಣ. ಇದನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಹಾಕೊಳ್ಳೋಣ. ಗುಬ್ಬಿ ಪಟ್ಟಿಯನ್ನು, ಇದು ಕಾಜಿ ಪಟ್ಟಿ, ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ತಿದ್ದೇನೆ. ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಳ್ಳೋಣ. ಇಲ್ಲಿ ಡಬಲ್ ಸ್ಟಿಚ್ ಹಾಕೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡ್ಕೊಳ್ಳೋಣ. ಈ ಕಡೆನೂ ಕೂಡ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಆದರೆ ಇದು ದಾರ ಬಿಚ್ಕೊಳ್ಳೋದ್ರಿಂದ ಇದನ್ನು ಕವರ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತಿದ್ದೇನೆ ನಾನು. ಫಸ್ಟು ಒಳಮುಖವಾಗಿ ಇಟ್ಕೊಂಡು ಮೇಲ್ಗಡೆ ಒಂದು ಇಲ್ಲಿ ಸ್ಟಿಚ್ ಹಾಕೊಳ್ಳೋಣ.
ಒಂದು ಸ್ವಲ್ಪ ಇನ್ನೊಂದು ಸೈಡ್ ಕೂಡ ಹಾಗೆ ಸ್ಟಿಚ್ ಹಾಕೊಳ್ಳೋಣ ತುದಿಗೆ. ಹೀಗಾಯಿತು. ಈಗ ಇದನ್ನು ಉಲ್ಟಾ ಮಾಡಿಕೊಂಡು ಮೇಲ್ಬದಿಗೆ ಸ್ಟಿಚ್ ಹಾಕೊಳ್ಳೋಣ. ಭುಜ ಜಾಯಿಂಟ್ ಆಯಿತು. ಈಗ ನೆಕ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಳೋಣ. ಫ್ರಂಟ್ ಕರೆಕ್ಟ್ ಇದೆ. ಬ್ಯಾಕ್ ನೋಡ್ಕೊಳ್ಬೇಕಾಗಿಲ್ಲ, ಯಾಕಂದರೆ ಅದು ಸ್ಕ್ವೇರ್ ಇದೆ. ಫ್ರಂಟ್ ಅಷ್ಟೇ ನೋಡ್ಕೊಳ್ತಿದ್ದೇನೆ. ಕರೆಕ್ಟ್ ಇದೆ. ಈಗ ಪೈಪಿಂಗ್ ರೆಡಿ ಮಾಡ್ಕೊಳ್ಳೋಣ. ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳೋಣ. ಇಷ್ಟು ಲೆಂತ್ ಸಾಕಾಗ್ತದೆ. ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಥರ ಕ್ರಾಸ್ ಆಗಿ ಇಟ್ಕೊಳ್ಳೋಣ. ಆಮೇಲೆ ಸ್ಟಿಚ್ ಹಾಕೊಳ್ಳೋಣ. ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಥರ ಕ್ರಾಸ್ ಆಗಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಹೀಗೆ ಓಪನ್ ಮಾಡ್ಕೊಳ್ಳೋಣ. ಸ್ಟಿಚ್ ಮಾಡೋಣ. ಇದೊಂದು ಅರ್ಧ ಇಂಚಷ್ಟು ಬಿಟ್ಟು ಉಳಿದದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಪೈಪಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಜಾಯಿಂಟ್ ಬ್ಯಾಕ್ ಸೈಡ್ಗೆ ಬರಬೇಕು. ಇಲ್ಲಿ ಸ್ಕ್ವೇರ್ ನೆಕ್ ಆಗಿರೋದ್ರಿಂದ ಇಲ್ಲಿ ಸೂಜಿಯನ್ನು ಚುಚ್ಚಿ ತಿರುಗಿಸ್ಕೊಂಡು ಇದನ್ನು ಈ ಕಡೆ ಮಾಡಿ ಹೀಗೆ ಮಾಡಬೇಕು. ಇಲ್ಲಿ ನೋಡಿ, ಸೂಜಿ ಚುಚ್ಚಿ ಇದನ್ನು ಸ್ಟ್ರೈಟ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಇದು ಬ್ಯಾಕ್ ಸೈಡ್ಗೆ. ಈಗ ಇಲ್ಲಿ ಸ್ಕ್ವೇರ್ ಬರ್ತದಲ್ಲ, ಅಲ್ಲಿ ಸಣ್ಣ ಕಚ್ಚು ಹಾಕೊಳ್ಳೋಣ. ಸ್ಟಿಚ್ ಮಾಡಿದ್ದು ಕಟ್ ಆಗಬಾರ್ದು. ಒಮ್ಮೆ ನೋಡ್ಕೊಳ್ಳಿ ಇಲ್ಲಿ ಕಟ್ಟಾಗಿದೆ ಅಂತೇಳಿ. ಪೈಪಿಂಗ್ ಮಾಡ್ಕೊಳ್ಳೋಣ. ಹೀಗೆ ಫೋಲ್ಡ್ ಮಾಡಿಕೊಂಡು ಕವರ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ಳೋಣ. ನೋಡಿ, ಇಲ್ಲಿನೂ ಅಷ್ಟೇ. ಇಲ್ಲಿ ಪಾಯಿಂಟ್ ಹತ್ರ ತಂದು ನಿಲ್ಲಿಸಿ ಹೀಗೆ ತಿರುಗಿಸ್ಕೊಂಡು
ಮತ್ತೆ ಪೈಪಿಂಗ್ ಮಾಡ್ತಾ ಹೋಗಬೇಕು, ಇಲ್ಲಾಂದರೆ ರೌಂಡ್ ಶೇಪೇ ಬರ್ತದೆ. ಸ್ಕ್ವೇರ್ ಅಂತೇಳಿ ಗೊತ್ತಾಗೋದಿಲ್ಲ ಹಾಗೆ ಮಾಡಿದ್ರೆ. ಎಲ್ಲಿ ನಾವು ಕಚ್ಚ ಹಾಕಿರ್ತೇವಲ್ಲ ಅಲ್ಲಿ ತಂದು ನಿಲ್ಲಿಸಬೇಕು ನಾವು. ಆಮೇಲೆ ತಿರುಗಿಸ್ಕೊಂಡು ಸ್ಟಿಚ್ ಹಾಕಬೇಕು. ನೋಡಿ, ಬೇಕಂತಂದರೆ ಇಲ್ಲಿ ಸಣ್ಣ ಒಂದು ಟಕ್ಸ್ ಹಾಕ್ಕೊಳ್ಬೋದು, ನೀಟಾಗಿ ಸ್ಕ್ವೇರ್ ಕಾಣಬೇಕಾದ್ರೆ. ಇಲ್ಲಿ ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಈಗ ಸೊಂಟದ ಸುತ್ತಳತೆ ಮಾರ್ಕ್ ಮಾಡ್ಕೊಳ್ಳೋಣ. ಎಷ್ಟಿದೆ ನೋಡ್ಕೊಳ್ಳೋಣ. ಇದು 38.25 ಇದೆ. ಅದನ್ನು 4 ಭಾಗ ಮಾಡ್ಕೊಳ್ಳೋಣ. 38, 19, 9.5. 9.5 ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಮತ್ತು ಬ್ಯಾಕಲ್ಲಿ. ಇಲ್ಲಿ ಗುಬ್ಬಿ ಪಟ್ಟಿಗೆ ಕೊಟ್ಟಿರ್ತೇವಲ್ಲ ಅದನ್ನು ಬಿಟ್ಕೊಂಡು ಇಲ್ಲಿ ಹೀಗೆ ಇಟ್ಕೊಳ್ಬೇಕು. ಇಲ್ಲೂ 9ವರೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇದು 4 ಒಟ್ಟಿಗೆ ಇಟ್ಕೊಂಡು ಈ ಲೆಂತ್ ಕರೆಕ್ಟ್ ಇದೆ ನೋಡ್ಕೊಳ್ಳೋಣ. ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಬರ್ತಾ ಇದೆ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿದ್ರೆ ಕೈ ಜಾಯಿಂಟ್ ಆದಮೇಲೆ ಇಲ್ಲಿ ಏರ್ಪೇರ್ ಬರ್ತದೆ. ಈಗ ಸ್ಲೀವ್ ಜಾಯಿಂಟ್ ಮಾಡ್ಕೊಳ್ಳೋಣ. ಸ್ಲೀವು ಇದು ಫ್ರಂಟ್ ಭಾಗ, ಇದು ಸ್ಲೀವ್ನ ಫ್ರಂಟ್ ಶೇಪು ನೋಡ್ಕೊಳ್ಳಿ ನೀಟಾಗಿ. ಇದು ಫ್ರಂಟ್ ಶೇಪು, ಫ್ರಂಟಿಗೆ ಬರುವ ಹಾಗೆ ನೋಡಿಕೊಂಡು ಇಲ್ಲಿ ಮಿಡ್ಲಿಗೆ ಈ ಕಚ್ಚು ಕೂರುವ ಹಾಗೆ ನೋಡಿಕೊಂಡು ಕುಚ್ಚಿಟ್ಕೊಂಡು ಇಲ್ಲಿ ಬ್ಯಾಕ್ ಸೈಡ್ಗೆ ಬಂದಿರಬೇಕು ಭುಜ ಜಾಯಿಂಟಿಗೆ. ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಕಚ್ಚಿಲ್ಲಿಗೆ ಕೂರಬೇಕು. ಇಲ್ಲಿಗೆ ಕಚ್ಚು ಕೂರಬೇಕು. ಇಲ್ಲೂ ಕೂಡ ಕಚ್ಚು ಕೂರಬೇಕು. ಇಲ್ಲಿ ತುದಿಗೊಂದು ಸ್ಟಿಚ್ ಹಾಕೊಳ್ತಿದ್ದೀನಿ. ಇನ್ನೊಂದು ಸ್ಲೀವ್ ಕೂಡ ಜಾಯಿಂಟ್ ಮಾಡ್ಕೊಳ್ಳೋಣ. ಅಲ್ಲಿ ಫ್ರಂಟ್ ಶೇಪು ಆ ಕಡೆ ಬಂದಿತ್ತು, ಇಲ್ಲಿ ಬ್ಯಾಕ್ ಪಾರ್ಟಿಗೆ ಬ್ಯಾಕ್ ಶೇಪ್ ಬಂದಿರಬೇಕು. ಇದು ಬ್ಯಾಕ್ ಸೈಡಿಗೆ ಇರಬೇಕು. ಮಿಡ್ಲ್ ಕಚ್ಚೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ.
ಈಗ ಒಂದು ಸ್ಟಿಚ್ ಹಾಕೊಳ್ಳೋಣ. ಸ್ಲೀವ್ ಜಾಯಿಂಟ್ ಆಯಿತು. ಈಗ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಅದನ್ನು ನೇರವಾಗಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳೋಣ. ಸೈಡ್ ಇಲ್ಲಿ ನೇರವಾಗಿ ಇಟ್ಕೊಂಡು ಇಲ್ಲಿ ಬ್ಯಾಕಿದು ಕಚ್ಚು ಮತ್ತು ಇಲ್ಲಿ ಫ್ರಂಟಲ್ಲಿ ಹಾಕಿರ್ತೇವಲ್ಲ ಕಚ್ಚು ಅದನ್ನು ಸೇರಿಸ್ಕೊಂಡು ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಸೇರಿಸ್ಕೊಳ್ಬೇಕು. ನೆಕ್ಸ್ಟ್ ಇದು ಸ್ಲೀವ್ ಶಾರ್ಟ್ ಇದೆ, ಇದು 7.25 ಇದೆ. ಇಲ್ಲಿ 1 ಇಂಚ್ ಕಡಿಮೆ ಇಟ್ಕೊಂಡು, ಇದು ಲೆಂತ್ ಇರೋದ್ರಿಂದ 1 ಇಂಚ್ ಕಡಿಮೆ ಇಟ್ಕೊಳ್ತಿದ್ದೇನೆ, 6.25 ಇಟ್ಕೊಳ್ತಿದ್ದೇನೆ. ಇನ್ನೊಂದು ಸೈಡ್ ಕೂಡ ಜಾಯಿಂಟ್ ಮಾಡ್ಕೊಳ್ಳೋಣ. ಇಲ್ಲಿ ಕಟ್ ಮಾಡ್ಕೊಳ್ತಿದ್ರೆ ಇದು ಲೆವೆಲ್ ಆಗಿ ಬರುವುದಿಲ್ಲ, ಉದ್ದ ಗಿಡ್ಡ ಬಂದಿರ್ತದೆ. ಇಲ್ಲಿ ಕಚ್ಚು, ಈ ಕಚ್ಚು ಕೂಡ ಒಟ್ಟು ಸೇರಿಸಿಕೊಂಡು ಇಲ್ಲಿ ಸ್ಟಿಚ್ ಹಾಕೊಳ್ಳೋಣ. ಸ್ಲೀವ್ 6.25ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಒಮ್ಮೆ ಮೆಷರ್ಮೆಂಟ್ ನೋಡ್ಕೊಳ್ಳೋಣ. ಕರೆಕ್ಟಾಗಿದೆ. ಒಂದು ವೇಳೆ ದೊಡ್ಡದಾಗಿದ್ದರೆ ಇಲ್ಲೊಂದು ಎಕ್ಸ್ಟ್ರಾ ಸ್ಟಿಚ್ ಹಾಕ್ಕೊಳ್ಳೋಣ. ಇದು ಕರೆಕ್ಟಾಗಿದೆ, ಎಕ್ಸ್ಟ್ರಾ ಸ್ಟಿಚ್ ಹಾಕೊಳ್ಳೋಣ. ಇಲ್ಲಿ ತುದಿಯಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಇಲ್ಲಿ ಎಕ್ಸ್ಟ್ರಾ ಬಂದದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, 4 ಟಕ್ಸ್ ಬ್ಲೌಸನ್ನು ಹೇಗೆ ಸ್ಟಿಚ್ ಮಾಡೋದು ಎನ್ನುವುದನ್ನು ನೀಟಾಗಿ ತಿಳಿಸಿಕೊಟ್ಟಿದ್ದೇನೆ. ಬಿಗಿನರ್ಸ್ ಕೂಡ ಇದನ್ನು ನೋಡ್ಕೊಂಡು ಸ್ಟಿಚ್ ಮಾಡ್ಬೋದು. ಅದರಲ್ಲಿ 3 ಸ್ಟಿಚ್ ಹಾಕೊಳ್ಳೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.